ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾವೆಲ್ಲರೂ ಆಚೆ ಹೋಗ್ತಾ ಇದ್ದೀವಿ. ಸೊ ಏನೆಲ್ಲ ಮಾಡ್ತೀನಿ, ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀನಿ ಅನ್ನೋದನ್ನ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಅಂಟಿಲ್ ದಟ್ ಸ್ಟೇ ಟ್ಯೂನ್. ನೋಡಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಬೆಳಗಿನ ಜಾವನೇ ಹೋಗ್ತಾ ಇದ್ದೀವಿ. ಸೊ ನೋಡಿ ಅವರು ಕೂಡ ಬಂದರು. ಆಮೇಲೆ ನೋಡಿ ಆಲ್ಮೋಸ್ಟ್ ಟೋಲ್ ಹತ್ರ ಇದ್ದೀವಿ. ಬೆಳಗ್ಗೆ ಸನ್ಸೆಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನ ನೀವು ಕಮೆಂಟ್ ಮಾಡಿ, ಓಕೆನಾ? ಟೋಲ್ ನೋಡಿದ ತಕ್ಷಣವೇ ಆಲ್ಮೋಸ್ಟ್ ಎಲ್ಲರೂ ಗೆಸ್ ಮಾಡಿರ್ತೀರ. ಹೌದು, ತಮಿಳ್ನಾಡು ಸೈಡ್ ಹೋಗ್ತಾ ಇದ್ದೀವಿ. ತಮಿಳ್ನಾಡು ಸೈಡಲ್ಲಿ ಯಾವ ಪ್ಲೇಸ್, ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ ವಿಲೇಜ್ಗೆ ಹೋಗ್ತಾ ಇದ್ದೀನಿ, ಯಾರಾದರೂ ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಸೊ ನೋಡಿ ಟೋಲ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಗೇಟ್, ಅತಿಬೇಲೆ ಗೇಟ್ ಬಂದಲ್ವ, ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ನೀವು ಗೆಸ್ ಮಾಡೋಕ್ಕೆ ಇನ್ನೂ ಈಸಿ ಆಗಲಿ ಅಂತ. ಸೊ ಆಮೇಲೆ ಸ್ವಲ್ಪ ಹಂಗೆ ಟ್ರಾವೆಲಿಂಗ್ ಹೋಗ್ತಾ ಇತ್ತು. ಆಮೇಲೆ ನಮಗೆಲ್ರಿಗೂ ಹೊಟ್ಟೆ ಹಸಿತಾಯಿತ್ತು. ಸೊ ಅದಕ್ಕೆ ಹೊಸೂರು ಬೆಳಗ್ಗೆ ಆಲ್ಮೋಸ್ಟ್ ಒಂದು 9 ಗಂಟೆ ವೀವ್ ಚೆನ್ನಾಗಿತ್ತು, ಹಂಗೆ ನಿಲ್ಸಿದ್ವಿ. ಸೊ ನಾನು ಸ್ವಲ್ಪ ಹೊತ್ತು ಮುಂದೆ ಬಂದು ಕೂರೋಣ ಅಂತಿದ್ದೆ, ಕೂತ್ಕೊಂಡೆ. ಸೊ ಹಾಗೆ ನೋಡಿ ಆಲ್ಮೋಸ್ಟ್ 10:30 ಆಗ್ತಾಯಿತ್ತು. ನೋಡಿ ವೀವ್ ಹೆಂಗಿದೆ, ನಿಜವಾಗ್ಲೂ ಚೆನ್ನಾಗಿತ್ತು ವೀವ್ ಮಾತ್ರ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲೌಡ್ ನೋಡಿ ನೀವು ಆ ಸ್ಕೈ. ನಾನು ಅದಕ್ಕೆ ಕಾರಿಂದನೇ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡೆ. ಸೊ ನೋಡಿ ನಾವು ಹಿಂಗೆ ಕೂತಿದ್ವಿ, ನಾನು ಮುಂದೆನೇ ನೋಡ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಟೈರ್ಡ್ ಆಗಿದ್ದು. ಸೊ ಎಳ್ನೀರಿತ್ತು, ಸೊ ಎಳ್ನೀರು ಕುಡಿಯೋಣ ಅಂತಿದ್ವಿ. ಆಮೇಲೆ ನಮ್ಮಮ್ಮ ರಾಗಿ ಅಂಬಲಿ ಕೂಡ ಮಾಡ್ಕೊಂಬಂದಿದ್ವಿ. ಸೊ ನಮ್ಮ ಊರಿಗೆ ಬಂದುಬಿಟ್ವಿ. ಸೊ ನಾವು ಫಸ್ಟ್ ನಮ್ಮ ಅಪ್ಪ ಅವ್ರ ಅಕ್ಕ ಮನೆಗೆ ಹೋಗೋಣ ಅಂತ ಅಡ್ರೆಸ್ ಆ ಮಕ್ಕಳೆಲ್ಲ ಕೇಳಿದ್ವಿ. ನಿಜವಾಗ್ಲೂ ಎಷ್ಟು ಕರೆಕ್ಟಾಗಿ ಹೇಳಿದ್ರು ಗೊತ್ತಾ, ನಮ್ಮ ಡ್ಯಾಡಿ ಅವ್ರ ಅಕ್ಕ ಮನೆ ಬಂದಿದ ತಕ್ಷಣ ಕಾರ್ ಬಿಟ್ಟು ಇಳಿದು ಈಗ ಗುಡುಗುಡು ಒಂದು ಓಡೋಗ್ತಾ ಇದ್ದಾರೆ. ನಾವೇನಾಯಿತು, ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಆಫ್ಟರ್ ಲಾಂಗ್ ಇಯರ್ಸ್ ಅವ್ರು ನೋಡ್ಕೊತಾ ಇದ್ದಾರೆ. ಸೊ ಇದು ರೂಟ್. ನಾನು ಚಿಕ್ಕವಳು ಲಾಸ್ಟ್ ಹೋಗಿದ್ದು, ನಾನೊಂದು ತುಂಬ ಚಿಕ್ಕವಳಿದಾಗ ಹೋಗಿದ್ದೆ. ಅದಾದಮೇಲೆ ಈ ಪ್ಲೇಸೆಲ್ಲ ನೋಡೋಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇವಾಗ ಇಲ್ಲಿ ಏನು ಕಾಣ್ತಾ ಇದೆ ಮನೆ, ಅದೇ ಯಾವುದೂ ಇದಿಲ್ಲ, ಚಿಕ್ಕ ಮನೆ ಆಗಲಿ ಗುಡಿಸ್ಲಾಗಲಿ ಅದೇ ಥರ ಇತ್ತು. ಸೊ ಅಲ್ಲೊಂದು ದೇವಸ್ಥಾನ ನಿಮಗೆ ಕಾರಿಂದ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಚಿಕ್ಕವಳಿದ್ದಾಗೆಲ್ಲ ಆಟ ಆಡ್ತಾಯಿದ್ದೆ. ನಾವು ವೆರಿ ರೇರಾಗೇ ಹೋಗಿದ್ದು, ಅದಾದಮೇಲೆ ನಾವು ಹೋಗಿಲ್ಲ. ಸೊ ಒಂದು ಮೂಮೆಂಟಲ್ಲಿ ಕಾರಿಂದನೇ ಕುತ್ಕೊಂಡು ನಮ್ಮಮ್ಮ ಹೇಳ್ತಾಯಿದ್ರು ಇಲ್ಲೇ ಕಾರ್ನ ಹಾಕಿ ಅಂತ. ಸೊ ನೋಡಿ ದೇವಸ್ಥಾನ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಆ ದೇವಸ್ಥಾನದ ಗಿಡ ಅದೆಲ್ಲ ಇತ್ತು. ಸೊ ಅಲ್ಲೆಲ್ಲ ಆಟಾಡ್ತಾಯಿದ್ವಿ. ಈ ವೇ ನನಗೆ ಮರೆಯೋಕ್ಕೆ ಆಗಲ್ಲ, ಅಲ್ಲೆಲ್ಲ ಆಟಾಡ್ತಾಯಿದ್ವಿ. ಸೊ ನಿಜವಾಗ್ಲೂ ಒಂದು ಕ್ಷಣ ಕಣ್ಮುಂದೆ ಆ ಮೆಮೊರೀಸ್ ಎಲ್ಲ ಹಿಂಗೆ ಬಂದು ಹಿಂಗೆ ಹೋದಂಗೆ ಆಯಿತು. ಸೊ ನಾವು ಮನೆಗೆ ಬಂದ್ವಿ. ಇವಾಗ ಹೊಸ ಮನೆ ಕಟ್ಟಿದ್ದಾರೆ, ಇನ್ನೂ ಪ್ರಿಪೇರ್ ಮಾಡ್ತಾ ಇದ್ದಾರೆ ಬೇರೆದೆಲ್ಲ. ಸೊ ಅವ್ರ ಮನೆ ಹಿಂದ್ಗಡೆ ಬಾಲ್ಕನಿ ಇತ್ತು. ಸೊ ಅದು ಹಿಂದ್ಗಡೆ ಈ ಥರ ಇತ್ತು. ಸೊ ನೀನು ನೋಡಿ ಗಿಡ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ ಗಿಡ ನೋಡಿ ನಾನೊಂದು ಇಟ್ಕೊಂಡೆ, ಕನಕಾಂಬರನ. ಸೊ ಫುಲ್ ಟಯರ್ಡ್ ಆಗಿದ್ವಿ. ಸೊ ಊರನ್ನ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋಗ್ತಿದ್ವಿ. ನೋಡಿ ನಮ್ಮ ಮಮ್ಮಿ ಹಾಯ್ ಹೇಳ್ತಿದ್ರೆ, ನೋಡಿ ವೀವ್ ನೋಡಿ ಹಿಂದೆ ಬಾಲ್ಕನಿ ಹಿಂದೆ ಈ ಥರ ಇದೆ. ನಮ್ಮ ಡ್ಯಾಡಿ ನೋಡಿ ಅಲ್ಲಿ ಯಾಕೆ ಹೋದ್ರು ಅಂತಲೇ ಗೊತ್ತಿಲ್ಲ, ಕೆಸರು ಚಪ್ಪಲೆಲ್ಲ, ನಮ್ಮ ಡ್ಯಾಡಿ ಶೂ ಎಲ್ಲ ಕೆಸರಾಗೋಯ್ತು. ಅಯ್ಯೋ ನಾ ಸೈಡಲ್ಲೇ ಇದ್ವಿ. ನೋಡಿ ವೀವ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೊ ನಾವು ಬೆಂಗಳೂರಲ್ಲಿ ಇದ್ದು ಟ್ರಾಫಿಕ್ಗೆ, ಪೊಲ್ಯೂಷನ್ಗೆ ಒಂಥರ ಇರುತ್ತೆ. ಬಟ್ ನಾವು ಈ ಥರ ಪ್ಲೇಸಸ್ನ ವಿಸಿಟ್ ಮಾಡಿದಾಗ ಮೈಂಡ್ ಕೂಡ ಫ್ರೀ ಆಗುತ್ತೆ. ನೋಡಿ ಮಾವಿನಕಾಯಿ ಗಿಡದಲ್ಲಿ ಕೂಡ ಮಾವಿನಕಾಯಿ ಬಿಟ್ಟಿದ್ದು ಕಿತ್ಕೊಳ್ಳೋಣ ಅಂತಿದೆ, ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು ಅಂತ ನನಗೆ ಬಿಟ್ಟು. ಸೊ ನಾನು ಸ್ವಲ್ಪ ಪೋಸ್ ಕೊಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಇಲ್ಲಿ ಪ್ಲೇಸ್ ನೋಡಿ ಮನೆಗೆ ಹೋಗೋಣ ಅಂತಿದ್ವಿ. ಸೊ ಅಲ್ಲಿ ಸ್ವಲ್ಪ ನೀರು ಮತ್ತು ಇನ್ನೂ ಚೆನ್ನಾಗಿರೋ ವೀವ್ಸ್ ಇತ್ತು. ಸೊ ಊರಂದಮೇಲೆ ಅದೆಲ್ಲ ನೋಡ್ದಿರ ಹೋಗೋಕ್ಕಾಗುತ್ತಾ ಹೇಳಿ ನೀವೇ. ಸೊ ಆ ಕಡೆ ಹೊರಟ್ವಿ. ನಿಜ ನೋಡಿ ಹೆಂಗೆ ಹೊಲ ಗದ್ದೆ ಎಲ್ಲ ಎಷ್ಟು ಚೆನ್ನಾಗಿದೆ. ಬೆಂಗಳೂರಲ್ಲಿರೋರಿಗೆಲ್ಲ ಇದೆಲ್ಲ ನೋಡೋಕ್ಕೆ ಸಿಗಲ್ಲ. ಸೊ ಹೋಗ್ತಾ ಇದ್ದೀವಿ ನಡ್ಕೊಂಡು, ಅದು ಸ್ವಲ್ಪ ದೂರದಲ್ಲಿತ್ತು. ಸೊ ಸ್ವಲ್ಪ ಆ ಬಿಸಿಲಿಗೆ ನೀರೆಲ್ಲ ಅದು ಸ್ವಲ್ಪ ಇರೋಣ ನೋಡಿ. ಸ್ವಲ್ಪ ನೋಡಿ ಹೊಲ ಗದ್ದೆ ವೀವ್ ಸಖತ್ತಾಗಿತ್ತು. ಇಲ್ಲಿ ಸೀಬೆಕಾಯಿ ಗಿಡ ಕೂಡ ಇತ್ತು, ಇನ್ನೂ ಬಿಟ್ಟಿಲ್ಲ, ಚಿಕ್ಕದಾಗಿತ್ತು. ದೊಡ್ಡದಾಗಿದ್ದು ನಾನೇ ಕಿತ್ಕೊಂಡು ತಿಂದ್ಬಿಡ್ತಾಯಿದ್ದೆ ಅಲ್ಲೇ. ಸೊ ನೋಡಿ ಇಲ್ಲಿ ನೀರು ಹಿಂಗೆ ಹೋಗ್ತಾ ಇದೆಯಲ್ಲ, ಅದು ನೋಡೋಕ್ಕೆ ಒಂಥರ ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಅಂದರೆ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ದಿವಸ ಆದಮೇಲೆ ನೇಚರ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಆ ಅಂಕಲ್ ಹೇಳಿದರು, ನೀವು ಬೇಕಾದರೆ ಸ್ವಲ್ಪ ಹೊತ್ತು ಆ ನೀರಲ್ಲಿ ಎಂಜಾಯ್ ಮಾಡಿ ಅಂತ. ಅವ್ರು ಆಮೇಲೆ ಹೋಗ್ಬಿಟ್ರು. ಸೊ ನಾವು ಅಲ್ಲಿ ಹೋಗ್ತಾಯಿದ್ವಿ. ನೋಡಿ ನಾನು ಈ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಈ ಥರ ಇತ್ತು. ಸೊ ಸ್ವಲ್ಪ ಹೊತ್ತು ಆದಮೇಲೆ ಮನೆ ಕಡೆ ಹೊರಟ್ವಿ ನಾವು ಎಲ್ಲ ಸುತ್ತ ಮಾಡ್ಕೊಂಡಿದ್ದೆ ಆ ದೇವಸ್ಥಾನ. ಸೊ ನೋಡಿ ನಮ್ಮ ಅತ್ತೆ ಮನೆ ಬಾಗಿಲು ಹಿಂದೆ ಡೋರಿಂದನೂ ಹೋಗ್ಬೋದು. ಬಟ್
ಸೊ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ನಾನು ನಮ್ಮ ಅಕ್ಕ ನೋಡಿ ಆ ದೇವಸ್ಥಾನನೇ ನೋಡ್ತಾಯಿಲ್ಲ. ಬಿಕಾಸ್ ಅಷ್ಟೊಂದು ಮೆಮೊರೀಸ್. ನಮ್ಮ ಅತ್ತೆ ನೋಡಿ, ನಮ್ಮ ಅತ್ತೆ ನಮ್ಮ ಮಾಮ ಅವ್ರದ್ದು ಫಸ್ಟ್ ಮನೆ ಇದ್ದಿದ್ದಿದೆ. ನಾನು ಚಿಕ್ಕವಳಿದ್ದಾಗ ಅವರು ಇದ್ದಿದ್ದಿದೆ. ಒಂದು ತುಂಬ ಇಯರ್ಸ್ ಆಯಿತು ಈ ಮನೆ ನೋಡಿ. ನಮ್ಮ ಅಕ್ಕ ಒಳಗೆ ಹೋಗೋ ವಿಡಿಯೋ ತೆಗಿ ಅಂತ ಹೇಳಿಲ್ಲ. ಸೊ ನಾನು ಹೋದೆ, ನೋಡಿ ಹಿಂಗಿದೆ. ಈ ಹಳೆ ಕಾಲದ ಮನೆಗಳೆಲ್ಲ ಇರುತ್ತಲ್ಲ, ಏನೇ ಇವಾಗ ಮಾಡಿ ಮನೆ ಬಿಲ್ಡಿಂಗ್ಸ್ ಎಲ್ಲ ಕಟ್ಕೊಂಡ್ರು, ಈ ಥರ ಮನೆ ಒಂಥರ ಚಂದ. ಸೊ ಇದು ಮಾತ್ರ ಮರೆಯೋಕ್ಕಾಗಲ್ಲ ಈ ಪ್ಲೇಸ್ ಲೈಫಲ್ಲಿ ನನಗೆ. ಬಿಕಾಸ್ ತುಂಬ ಮೆಮೊರೀಸ್. ಚಿಕ್ಕವಳಿದಾಗ ಒಂದು ಫ್ಯೂ ಟೈಮ್ಸ್ ಹೋಗಿದ್ದೀನಿ, ಬಟ್ ಒಂದು ಸತಿ ಹೋದ್ರು ಇಲ್ಲ ಜಾಸ್ತಿ ಸತಿ ಹೋದ್ರು ಮೆಮೊರೀಸ್ ಮಾತ್ರ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಥರ ಇದು. ಸೊ ವೇಲ್ ಹೋಗ್ಬೇಕಾದ್ರೆ ಈ ಬ್ಯೂಟಿಫುಲ್ ಟೆಂಪಲ್ ನೋಡಿದ್ವಿ. ಸೊ ಟೆಂಪಲ್ಗೆ ಬಂದ್ವಿ. ಆಮೇಲೆ ನಾನು ನಮ್ಮ ಅಕ್ಕ ಕಾರಲ್ಲಿ ಕೂತಿದ್ವಿ. ಇವರು ದೇವಸ್ಥಾನಕ್ಕೆ ಬೇಕಾಗಿರೋ ಪೂಜೆ ಸಾಮಾನುಗಳೆಲ್ಲ ತೊಗೊಂಡು ನಮಗೆ ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಆಯಿತು. ಜೀವನದಲ್ಲಿ ನನಗೆ ಬಕೆಟ್ ನೀರು ಉಯ್ಕೊಂಡಿರೋ ಥರ ಸೆಕೆ ಯಾವತ್ತೂ ಆಗಿಲ್ಲ. ನನಗೂ ನಮ್ಮ ಅಕ್ಕಗೂ. ತಮಿಳ್ನಾಡಲ್ಲಿ ಅಷ್ಟು ಬೆವರು, ಅಷ್ಟು ಸೆಕೆ, ಅಷ್ಟು ಬಿಸಿಲು. ನನಗೆ ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ನನಗೆ ಅಷ್ಟು ಬೆವ್ತೋಗುತ್ತೆ ಅಂತ. ಆಮೇಲೆ ನಮ್ಮ ಕಸಿನ್ಸ್ ಬಂದಿದ್ದರು ಪಾಪ. ಅಕ್ಕ ಅವ್ರ ಮಕ್ಕಳನ್ನ ಕರ್ಕೊಂಡು, ಅವ್ರ ಮನೆ ಇರೋದು ದೂರದಲ್ಲಿ, ನಾವು ಮತ್ತೆ ಬರೋದು ಯಾವಾಗಲೂ ಅಂತ ಕರ್ಕೊಂಬಂದಿದ್ವಿ. ಸೊ ನಮ್ಮಮ್ಮ ಅವರಿಗೆಲ್ಲ ಚಾಕ್ಲೇಟ್ ಕೊಟ್ಟು ಹಾಯ್ ಹೇಳೋಕ್ಕೆ ಹೇಳ್ತಾಯಿದ್ರು ನೋಡಿ. ಆಮೇಲೆ ಹೂವು ಎಲ್ಲ ಇಸ್ಕೊಳಕ್ಕೆ ಹೋದ್ರು. ಸೊ எவ்வளோ வருஷமாக வேலை செய்கிறீங்க? 6 மாதம் ஆகுது. 6 மாதம். ஆமாம் ஆமாம். ಕನ್ನಡ ಬರಲ್ಲ. ಸೊ நீங்கள் எப்படி எப்போ எத்தனை நாளாக சாப்பிட்றீங்க? நாங்கள் ஒரு 20 நாள் ತುಂಬ ಖುಷಿಯಾಗುತ್ತೆ. என்னென்ன இருக்குது சார் ஐட்டம்? சுண்டல், அதிர்ஷ்டம் இருக்குது. அப்புறம் கோழி, ம் திமிழ் இருக்கு, ஓகே. பூர்ண கொய்காட்டு இருக்கு, ஆ கொழுக்கட்டை, தேவர கடை. ஆ என்ன ரேட் இதெல்லாம்? இதெல்லாம் 5 ரூபா மேடம். திமிழ் மட்டும் 2 5 ரூபா. 5 ரூபா. பரவாயில்லையே, ரொம்ப கம்மிக்கு தான் விற்கிறீங்க. அது திமிழ் மட்டும் 2 5 ரூபா. போட்டு 5 ரூபாய் போடு. ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ ಮನೆಗೆ ರೀಚ್ ಆಗಿಬಿಟ್ಟು ಊರಲ್ಲಿ ಹೋಗ್ಬೇಕಾಗಿರೋ ಮನೆ. ಬಿಕಾಸ್ ಅಲ್ಲೇ ಟೆಂಪಲ್ ಇದ್ದಿದ್ದು. ಸೊ ನೋಡಿ ಎಷ್ಟು ಚೆನ್ನಾಗಿರೋ ರಂಗೋಲಿ ಹಾಕಿದೆ. ಇದೆಲ್ಲ ನೋಡೋಕೆ ಒಂಥರ ಫೆಸ್ಟಿವಲ್ ಐಸ್ ಅಂತ ಹೇಳ್ತೀವಲ್ಲ ಆ ಥರ. ಸೊ ಇನ್ನೊಂದು ಮನೆಗೆ ಹೋಗ್ತೀವಿ. ಊರನ್ನೆಲ್ಲ ಹಂಗೆ ನೋಡಿ ಎಲ್ಲರೂ ಆಶ್ಚರ್ಯ. ನಮ್ಮ ಅಪ್ಪ ಅಮ್ಮ ಹೋಗಿ ಆಲ್ಮೋಸ್ಟ್ ತುಂಬ ಇಯರ್ಸ್ ಆಯಿತು, 8-10 ಇಯರ್ಸ್ ಆದರೂ ನೋಡಿ ಎಲ್ಲರೂ ಕೇಳ್ತಾಯಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಲ್ಲ ಅದು ಟೆಂಪಲ್ಗೆ. ಸೊ ಎಲ್ಲರೂ ಮನೆಗೆ ಹೋಗಿ ಮಾತಾಡೋಕ್ಕಿಂತ ಮುಂಚೆ ಫಸ್ಟು ದೇವ್ರಿಗೋಸ್ಕರ ಬಂದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನಮ್ಮ ಮಮ್ಮಿ ಓದಿದ ಸ್ಕೂಲ್ ಅಂತ ಇದು. ಸೊ ತೋರಿಸ್ತಾ ಇದ್ದಾರೆ. ಆಮೇಲೆ ಆ ವೇಲ್ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಸ್ಕೂಲ್ ಓಪನ್ ಇದ್ದರೆ ಅಕಸ್ಮಾತ್. ನಮ್ಮಮ್ಮ ರೀಕ್ರಿಯೇಟ್ ಮಾಡ್ಕೊಂಡು, ನಮ್ಮಮ್ಮ ವೆರಿ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಓದಿದ್ರು. ಅದಾದಮೇಲೆ ಕರ್ನಾಟಕ ಸೈಡ್ ಬಂದುಬಿಟ್ರು. ಸೊ ಈಗ ಟೆಂಪಲ್ ಕಡೆ ಹೋಗ್ತಾಯಿದ್ವಿ. ನಮ್ಮಮ್ಮ ಅದು ಫುಲ್ ಟಯರ್ಡ್ ಆಗಿದ್ರು. ನಮ್ಮಮ್ಮ ಹೇಳ್ತಾ ಇದ್ದಾರೆ, ಎಷ್ಟು ದಿನ ಆಯಿತು ನಮ್ಮ ಸ್ಕೂಲೆಲ್ಲ ನೋಡಿ ಆವಾಗ ಈ ಥರ ಇದ್ದಿಲ್ಲ, ಇವಾಗ ಪೇಂಟ್ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಆಲ್ಮೋಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ. ನೋಡಿ ಒಂಥರ ಹೆಂಗೆ ಅಲ್ಲಿ ಸೆಟಪ್ಪಲ್ಲಿ ಫುಲ್ ನೇಚರ್ ಮಧ್ಯದಲ್ಲಿದೆ ಆ ದೇವಸ್ಥಾನ. ಸೊ ನೋಡಿ ಇಲ್ಲಿ ರೈಸ್ದೆಲ್ಲ ಮೇ ಬಿ ಅವರು ರೈಸ್ ಮಿಲ್ ಹತ್ರನೇ ಇದೆ. ಸೊ ರೈಸ್ ಎಲ್ಲ ಇಲ್ಲೇ ಹಾಕಿದ್ದಾರೆ. ಸೊ ಹೋಗ್ತಾಯಿದ್ವಿ ಟೆಂಪಲ್ ಒಳಗೆ. ನಮ್ಮಪ್ಪ ಅಲ್ಲೇ ಕಾರ್ ನಿಲ್ಲಿಸ್ಬಿಟ್ಟಿದ್ರು. ಸೊ ನಾನು ನಮ್ಮಕ್ಕ ಹೋದ್ವಿ ಟೆಂಪಲ್ ಬಾಗಿಲು ಮುಚ್ಚಿತ್ತು. ಸೊ ಅದನ್ನು ಓಪನ್ ಮಾಡಿ ಒಳಗೆ ಹೋಗಬೇಕು. ಅಲ್ಲಿ ಯಾರು ಅಂದರೆ ಪೂಜೆ ಮಾಡ್ತಾರಲ್ಲ ಅವರು ಕೂಡ ಏನಾದರೂ ಪೂಜೆ ವಿಶೇಷವಾಗಿರೋ ಪೂಜೆ ಇದ್ದರೆ ಮಾತ್ರ ಬರ್ತಾರೆ. ಇಲ್ಲಾಂದರೆ ದೇವಸ್ಥಾನ ಯಾವಾಗಲೂ ಓಪನ್ ಆಗಿರುತ್ತೆ. ಸೊ ಈ ಗೇಟ್ ಮಾತ್ರ ಹಾಕಿರ್ತಾರೆ, ಒಳಗೆ ಹೋಗೋಕ್ಕೆ ಯಾರಿಗೂ ಬಿಡಲ್ಲ ಅನ್ನೋ ಥರ ಅಷ್ಟೇ. ಸೊ ನೋಡಿ ಇದು ತುಂಬ ಪವರ್ಫುಲ್ ಆಗಿರೋ ದೇವರು. ನಮ್ಮ ಅಪ್ಪ ಅಮ್ಮಗೆ ತುಂಬ ಸ್ಪೆಷಲ್. ಅದರಲ್ಲೂ ನಮ್ಮ ಅಮ್ಮಗಂತೂ ಫೇವ್ರೆಟ್ ಗಾಡ್ ಅಂತಲೇ ಹೇಳ್ಬೋದು. ಚಿಕ್ಕವಳಿಂದ ನಮ್ಮ ಅಮ್ಮಗೆ ದೇವರನ್ನೇ ಭಾರಿ ಇಷ್ಟ. ಅದಕ್ಕೆ ಬ್ಯಾಂಗ್ಳೂರಿಂದ ತಮಿಳ್ನಾಡಿಗೆ ಆ ದೇವಸ್ಥಾನಕ್ಕೆ ಮೈನಾಗಿ ಹೋಗಿದ್ದು. ಸೊ ಅದಾದಮೇಲೆ ದೇವಸ್ಥಾನ ಹಿಂದೆ ವ್ಯೂ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ದೇವಸ್ಥಾನ ಹಿಂದೆ ನೋಡಿ ಹೆಂಗೆ ಗಿಡ ಆಯಿತು. ಇಲ್ಲಿ ಫಸ್ಟು ಉತ್ತ ಆಯ್ತಂತೆ, ಇವಾಗ ಅದನ್ನು ತೆಗೆದ್ಬಿಟ್ಟಿದ್ದಾರೆ. ನಮ್ಮಮ್ಮ ಹೇಳ್ತಾಯಿದ್ರು ತೋರಿಸೋದಿಲ್ಲ. ಇವಾಗ ಒಂದು ಸ್ಪೆಷಲ್ ಸ್ಪಾಟ್ಗೆ ಹೋಗ್ತಾ ಇದ್ವಿ. ಉಯ್ಯಾಲೆ ಇದೆ, ಚಿಕ್ಕವಳಿದಾಗೆಲ್ಲ ಆಡ್ತಾ ಇದೆ. ಇದೊಂದು ಡಿಫ್ರೆಂಟ್ ವೆರೈಟಿ ಆಗಿರೋ ಮೆಮೊರಿ ಅಲ್ವಾ. ಸೊ ಬನ್ನಿ ಸೊ ನೋಡಿ ಈ ಕಾಯಿ ಇದೆಯಲ್ಲ, ಚಿಕ್ಕವಳಿಂದ ನಾವು ಆಟ ಆಡ್ತಾ ಇದ್ವಿ. ಟಪಾಕಿ ಕಾಯಿ ಅಂತಾರೆ ಹೆಸರು. ಟಪಾಕಿ ಹಿಂಗ್ ಹೊಡ್ಕೊಂತೀವಿ ನೆತ್ತಿಗೆ ಅನೆಗೆ. ಯಾರಾದ್ರೂ ಹಿಂದೆ ಬಂದ್ರೆ ಫ್ರೆಂಡ್ ಅವನಿಗೆ ಇಷ್ಟ ಅಂತ ನಮ್ಮನ್ನ ನಾವೇ ಹೊಡ್ಕೊಳ್ಳಲ್ಲ, ಬಿಕಾಸ್ ನಮ್ಗೆ ಏಟಾಗುತ್ತಲ್ಲ. ಸೊ ನೋಡಿ ಹಿಂಗ್ ಹೊಡ್ಕೊಂತ ಇದ್ವಿ ತಲೆ. ತುಂಬಾ ಇದೆ. ತಿನ್ನಲ್ಲ ಅಲ್ಲ ಇದನ್ನ, ತಿನ್ನಲ್ಲ, ತಿನ್ಬಾರ್ದು ಗೈಸ್. ತಿನ್ಬಿಟ್ಟಿರ. ಉದ್ದಿನ ಬೇಳೆ ಗಿಡ ನೋಡಿ, ಇದು ಉದ್ದಿನ ಬೇಳೆ ಈ ತರ ಇರುತ್ತೆ ಕಪ್ಪಾಗಿ. ಅದು ಉದ್ದಿನ ಬೇಳೆ ಅಂತೆ. ಸೊ ಇದು ಡ್ರೈ ಆಗಿದೆ, ಆಲ್ಮೋಸ್ಟ್ ಕಪ್ಪಾಗಿದೆ. ಸೊ ಉದ್ದಿನ ಬೇಳೆ ತೋರಿಸೋಣ.
ಸಾಮಾನ್ಯವಾಗಿ ಇದೆಲ್ಲ ಹಳ್ಳಿ. ಸೊ ಇವಾಗ ನಾನು ನಿಮಗೆ ಒಂದು ಒಗಟ್ಟು ಹೇಳ್ಕೊಡ್ತೀನಿ. ತೋರಿಸಿ ಮಾವ ನನ್ನನ್ನು ತೋರಿಸಿ. ಇದು ನೋಡಿ, ಇದು ಉದ್ದಿನಬೇಳೆ. ಆ್ಯಕ್ಚುಲಿ ನಮಗೆ ಸ್ಕೂಲಲ್ಲಿ ನಮ್ಮ ಕನ್ನಡ ಮ್ಯಾಮ್ ಒಂದು ಒಗಟ್ಟು ಹೇಳ್ಕೊಟ್ಟಿದ್ರು. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಕಪ್ಪಗೆ ಹೋಗುತ್ತೆ, ಅದೇ ಆಚೆ ಬರಬೇಕಾದ್ರೆ ಸಿಪ್ಪೆ ಸುಲ್ಕೊಂಡು ಬೆಳಗ್ಗೆ ವೈಟಾಗಿ ಸಿಗುತ್ತೆ. ಬಟ್ ಉದ್ದಿನಬೇಳೆ ಆ್ಯಕ್ಚುಲ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್. ಎಸ್, ಇದು ಹಿಂಗಿಟ್ಕೋ, ಗಿಡ ತೋರಿಸು ಹೆಂಗಿರುತ್ತೆ. ಫನ್ನಿಯೆಸ್ಟ್ ಪಾರ್ಟ್ ನೋಡಿ, ನಾನು ಆಡಲ್ಲ ಅಂದೆ, ನಾನು ಆ ಸ್ಯಾರಿ ಇದ್ರಲ್ಲಿ ಆಡ್ತೀನಿ ಅಂದೆ. ಆಡಿ ನೋಡಿ ನನಗೆ ಬೆನ್ನೇ ಮುರಿಬೇಕು, ಅಷ್ಟು ಪೇನ್ ಬಂದಿತ್ತು. ಹೆಂಗೆ ಹಿಡಿಸ್ಕೊಂಡಾಗುತ್ತೆ ಎಲ್ಲರೂ ನಗ್ತಾ ಇದ್ರು. ನಾನು ಆಡ್ ತೋರಿಸ್ಲಾ ಹೆಂಗೆ ಅಂತ ತೋರಿಸ್ತೀನಿ ಬಿಡು. ನಾನು ಹೋಗಿ ಕುತ್ಕೊಳ್ತೀನಿ ನೋಡಿ. ಇವಾಗ ನೋಡಿ ಹಿಂಗಿರ್ತೀವಲ್ಲ, ನಾನು ಸೊಡ್ಡ ಹುಡುಗಿ ಕಟ್ಟಾಗಿದ್ರೆ ನನ್ನ ಭಾರಕ್ಕೆ 50 ಕಿಲೋ ಯಾವತ್ತಾಗುವ ನೋಡಿ ಹಿಂಗೆ ಕ್ರಾಸ್ ಮಾಡ್ಕೋಬೇಕು. ಬಂದು ಹೊಡಿಯುತ್ತೆ ನಿಧಾನ. ನೋಡಿ ಹಿಂಗೆ ಎಷ್ಟು ಇದಾಗುತ್ತೆ. ನಿಧಾನ ಇಷ್ಟೇ. ಜಾಸ್ತಿ ಹೊಡಿಯುತ್ತೆ. ನಿಧಾನ ಅಷ್ಟೇ ಅಷ್ಟೇ. ಆಸೆಗೆ ಆ ಕಡೆ ಹೋಗು. ಸರಿ ಇಲ್ಲ, ಆ ಕಡೆ ಹೋಗು. ಕೂಸು ಇದು ಚಿಕ್ಕ ಮಕ್ಳು ಆಟಾಡ್ತಾ ಇದ್ದು, ಬಟ್ ಇವಾಗ ಯಾರು ಇಲ್ಲ ಅಲ್ಲ. ಸೊ ನೆವರ್ ಲೂಸ್ ದ ಚೈಲ್ಡ್ ಇನ್ ಯು. ಏನಿದು? ಉಯ್ಯಾಲೆ, ಮಗು ತೊಟ್ಲಲ್ಲಿ ಮಲಗಿಸೋದು ಮಗು. ಸೊ ನಾವು ಸ್ವಲ್ಪ ಯಾರ್ದು ಸೀರೆ ಎಲ್ಲಮ್ಮನ ಜಾತ್ರೆ. ವಾವ್, ಎಷ್ಟು ಮಜಾ ಆಗುತ್ತಾ. ತುಂಬ ದಿವಸ ಇವಾಗ ನಮ್ಮ ಮನೇಲಿ ಉಯ್ಯಾಲೆ ಇದೆ, ಬಟ್ ಅದೆಲ್ಲ ಒಂಥರ ಸ್ಟೀಲ್, ಅಷ್ಟೊಂದು ಫೀಲ್ ವೈಬ್ ಕೊಡಲ್ಲ. ಬಟ್ ಇದ್ರಲ್ಲಿ ಆಡ್ತಾ ಇರಬೇಕಾದ್ರೆ ಒಂಥರ ಸೈಕ್ ವೈಬ್ ಕೊಡುತ್ತೆ. ಆಫ್ಟರ್ ಲಾಂಗ್ ಟೈಮ್ ಈ ಥರ ಹೆಂಗೆ ತೋರಿಸಿ ಹೆಂಗೆ ಬಂದಿದೆ. ಇದು ಗದ್ದೆ ಗಾಯ್ಸ್, ಇದು ನಮ್ಮ ಅಕ್ಕ ಗಾಯ್ಸ್, ಇದು ನಮ್ಮ ಇನ್ನೊಂದು ಅಕ್ಕ ಗಾಯ್ಸ್, ನೋಡಿ ಇದು ನಮ್ಮ ಬಾವ ಗಾಯ್ಸ್, ನಾನು ಆಡಬೇಕು ಅಂತ ನೋಡಿ ನಮ್ಮ ಮಾವ ಆದರೂ ನಮ್ಮ ಡ್ಯಾಡಿಯಲ್ಲಿ ಯಾರೋ ಒಂದು ಅಜ್ಜಿ ಹತ್ರ ಮಾತಾಡ್ತಿದ್ರು. ಇದೇ ಬಂದುಬಿಟ್ಟು ನಮ್ಮ ಡ್ಯಾಡಿ ಮಮ್ಮಿ ಓದಿರೋ ಸ್ಕೂಲ್. ಸೊ ತೋರಿಸ್ತಾ ಇದ್ದೀನಲ್ಲ. ಸೊ ಆಲ್ರೆಡಿ ಯಾವುದೋ ಒಂದು ಅಂಕಲ್ ಬಂದು ಮಾತಾಡ್ತಾಯಿದ್ರು ನಮ್ಮ ಡ್ಯಾಡಿ ಹತ್ರ. ಆ್ಯಕ್ಚುಲಿ ಅಷ್ಟು ವರ್ಷ ಆದರೂ ಜ್ಞಾಪಕ ಇಟ್ಕೊಂಡಿದ್ದಾರೆ. ಸ್ಕೂಲ್ ಹೋಗಿ ನೋಡೋಣ ಅಂದರೆ ಬಾಗಿಲು ಕ್ಲೋಸ್ ಆಗಿತ್ತು. ಸೊ ಹಿಂಗಿದೆ. ಫಸ್ಟ್ ಇನ್ನೂ ಚಿಕ್ಕದಾಗಿತ್ತು ಅಂದರೆ ಇವಾಗ ಸ್ವಲ್ಪ ದೊಡ್ಡದಾಗಿ ಮಾಡಿ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ಏನಾದರೂ ಬೆಳಗ್ಗೆ ಸ್ಕೂಲ್ ಓಪನ್ ಆದರೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ನಾವು ಆಲ್ಮೋಸ್ಟ್ ಇವತ್ತು ಸ್ಯಾಟರ್ಡೇ. ನಮ್ಮಪ್ಪ ಬಂದುಬಿಟ್ಟು ಸೀನಿಯರ್, ಜೂನಿಯರ್. ನಮ್ಮಪ್ಪ ಸಿಕ್ಸ್ತಲ್ಲಿ ಇರಬೇಕಾದ್ರೆ ನಮ್ಮಮ್ಮ ಫಸ್ಟ್ ಓದ್ತಾ ಇದ್ದಂತೆ. ಮೇ ಬಿ ನಮ್ಮಮ್ಮನ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದು ಬಂದುಬಿಟ್ಟು ಸ್ಕೂಲ್ ನಿಯರಾಗೇ ಇತ್ತು ಮನೆ. ಇದು ಬಂದುಬಿಟ್ಟು ಬ್ಯಾಕ್ ಸೈಡ್ ಹೌಸ್ ಬಾಲ್ಕನಿ ಅಂತಾರಲ್ಲ ಆ ಕಡೆ, ಇದು ಫ್ರಂಟ್ ಆ ಕಡೆ ಇದೆ. ಸೊ ನೋಡಿ, ಮನೆಯೊಳಗೆ ಬಂದು ನೀರು ಕುಡಿದ್ವಿ. ಆಮೇಲೆ ಆಲ್ಮೋಸ್ಟ್ ಎಲ್ಲರೂ ಹುಡ್ಕೊಂಡು ಬಂದುಬಿಟ್ರು ಮಾತಾಡೋಕ್ಕೆ. ನನಗೆ ಶಾಕ್, ಇಷ್ಟು ವರ್ಷ ಆದರೂ ಹೆಂಗೆ ಜ್ಞಾಪಕ ಇಟ್ಕೊಂಡಿದ್ದಾರೆ. ಸೊ ಊರಲ್ಲಿ ಒಬ್ಬೊಬ್ಬರನ್ನಾಗ ಮಾತಾಡ್ಕೊಂಡೇ ಹೋಗ್ತಾ ಇದ್ದಾರೆ. ಇವಾಗ ನಮಗೆ ಬ್ಯಾಂಗ್ಳೂರಲ್ಲಿ ನಮ್ಮಮ್ಮ ಯಾರ ಹತ್ರದ್ದು ಮಾತಾಡ್ತಾಯಿದ್ರೆ ಸ್ವಲ್ಪ ಹೊತ್ತೆ ಅಮ್ಮ ಬಾರಮ್ಮ ಎಷ್ಟಮ್ಮ ಮಾತಾಡ್ತೀಯ, ಇರಿಟೇಟ್ ಆಗಿಬಿಡುತ್ತಲ್ಲ. ಬಟ್ ಇಲ್ಲಿ ಎಲ್ಲರೂ ಮಾತಾಡ್ತಿದ್ರು ಒಂಥರ ನಮಗೆ ಖುಷಿ ಆಗುತ್ತೆ. ಪ್ರೈಡ್ ಮೂಮೆಂಟ್ ಅದು. ಅಷ್ಟು ವರ್ಷ ಡ್ಯಾಡಿ ಸ್ಕೂಲ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಯಿದ್ರು. ನಿಮ್ಮ ಡ್ಯಾಡಿ ತುಂಬ ಚೆನ್ನಾಗಿ ಓದ್ತಾಯಿದ್ರು. ಸೊ ಏನು ಇವಾಗಲೇನ ನಿಂಗೆ ಬರೋ ಟೈಮು ಅಂತ ನಮ್ಮ ಡ್ಯಾಡಿ ನೋಡಿ ಹೆಂಗೆ ನಗ್ತಾಯಿದ್ದಾರೆ. ಅವ್ರಿಗೆ ಕೆಲ್ಸಕ್ಕೆ ಟೈಮ್ ಆಯಿತು ಆದರೂ ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರ. ಸೊ ಒಂಥರ ನನಗೆ ನಮ್ಮ ಡ್ಯಾಡಿ ಮಮ್ಮಿ ನೀನು ಗುರ್ತಿಸ್ತಾ ಇದ್ದಾರಾ ಅಂತ ಖುಷಿ ಆಯಿತು. ಸೊ ಆಮೇಲೆ ನಾನು ಕೇಳಿದೆ, ಅಂಕಲ್ ನಮ್ಮ ಡ್ಯಾಡಿ ಹೆಂಗಿದ್ರು ಅಂತ. ನಮ್ಮ ಡ್ಯಾಡಿ ಸ್ಕೂಲಲ್ಲಿ ಚೆನ್ನಾಗೇ ಓದ್ತಾ ಇದ್ದ. ನಾನು ನಿಮ್ಮ ಡ್ಯಾಡಿ ಫುಲ್ ಕಬಡ್ಡಿ ಎಲ್ಲ ಆಡ್ತಾಯಿದ್ವಿ, ಯಾವಾಗಲೂ ಜಗಳ ಆಡ್ತಾಯಿದ್ವಿ, ಫುಲ್ ಫೈಟಿಂಗು, ಬೆಸ್ಟ್ ಫ್ರೆಂಡ್ಸ್ ನಾವು, ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಅದೆಲ್ಲ ಒಂಥರ ಅವ್ರಿಗೂ ರೀಕ್ರಿಯೇಟಿಂಗ್ ಮೆಮೊರೀಸ್ ಥರ. ಅವರು ಇನ್ನೆಲ್ಲ ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂತ ಇವು ಅಜ್ಜಿ ಮಾತಾಡ್ತಾಯಿತ್ತು. ನಿಮ್ಮ ಡ್ಯಾಡಿ ಅಂದರೆ ನನಗೆ ತುಂಬ ಇಷ್ಟ. ಏನು ಇಷ್ಟು ದಿವಸ ಆದಮೇಲೆ ಬಂದಿದ್ದಾನೆ, ಅವನು ಆಗ್ಲಿಂದ ಇನ್ನೂ ಬದಲಾಗೇ ಇಲ್ಲ, ಹಂಗೆ ಇದೆ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಮನೆ ನೋಡಿ, 1998 ಕತ್ತಿದ್ದಾರೆ. ಎಷ್ಟು ವರ್ಷ ಆಯಿತು ಅಂತ. ಸೊ ನಮ್ಮ ಅಮ್ಮ ಎಲ್ಲರ ಹತ್ರನೂ ಮಾತಾಡ್ಕೊಂಬರ್ತಾಯಿದ್ದಾರೆ. ಊರವರೆಲ್ಲ ನಮ್ಮಮ್ಮ ಮಾತಾಡಿಲ್ಲದು ಅವರೇ ಆಚೆ ಬಂದುಬಿಟ್ಟು ಮಾತಾಡ್ತಾ ಇದ್ದಾರೆ. ಸೊ ನಂಗೆ ಏನು ಹೇಳೋದು ಅಂತಲೂ ಗೊತ್ತಾಗಿಲ್ಲ. ಬಿಕಾಸ್ ಅವರು ವೆರಿ ರೇರ್ ಆಗ್ತಾನೆ ಊರಿಗೆ ಹೋಗ್ತಾರೆ ಮಾತಾಡಲಿ ಅಂತ. ಸೊ ಹಿಂಗೆ ಈ ಕಡೆ ನಮ್ಮ ಮಮ್ಮಿ ಬೆಸ್ಟ್ ಫ್ರೆಂಡ್ ಮನೆ ಹತ್ರ ಹೋಗ್ತಾಯಿದ್ವಿ. ಸೊ ನಮ್ಮ ಡ್ಯಾಡಿ ನೋಡಿ ಹೇಳಿದ್ರು. ಆ ತಾತಾಗೆ ಯಾರಂತಲೇ ಗೊತ್ತಾಗಿಲ್ಲ, ಅವ್ರು ಮರ್ತೋಗಿದ್ದಾರೆ. ಈ ವಜ್ಜಿದೇ ಇರೋದು. ನಿಜವಾಗ್ಲೂ ನನಗೆ ಮನುಷ್ಯರು ಇಷ್ಟು ವ್ಯಾಲ್ಯೂ ಕೊಡ್ತಾರಾ? ಈಗ ಬೆಂಗಳೂರಲ್ಲಿ ನಾವು 1-2 ದಿವಸ ಕಾಣಿಸಿಲ್ಲ ಅಂದರೆ ಯಾರೂ ಕೇಳಲ್ಲ. ಈ ಫ್ಲ್ಯಾಟ್ಗಳೆಲ್ಲ ಇರಬೇಕಾದ್ರೆ ಅಕ್ಕಪಕ್ಕ ಮನೆಯವ್ರ ಹತ್ರನೇ ಮಾತಾಡಲಿ. ಈ ವಜ್ಜಿ ನಿಜ ನಮ್ಮ ಡ್ಯಾಡಿ ನೋಡಿ ತುಂಬ ಎಮೋಷ್ನಲ್ ಆಗಿಬಿಟ್ರು, ಅಳೋ ಥರ ಆಗಿಬಿಟ್ರು. ನನಗೆ
ನಿಜ ಬೇಜಾರೇ ಆಗ್ಬಿಡ್ತು. ಏನು ಇಷ್ಟೊಂದು ಬಾಂಡ್ ಇರುತ್ತೆ ನೋಡಿ. ನಮ್ಮ ಡ್ಯಾಡಿ ನಗ್ತಾಯಿದ್ರು. ಅವ್ರು ನೋಡಿ ಎಷ್ಟು ದಿವಸ ಆಯಿತು ಮಗ ನಿನ್ನನ್ನು ನೋಡಿ, ನನ್ನ ಮಗ ಥರ ಇದೆಯಾ ನೀನು. ಆಮೇಲೆ ನಮ್ಮ ತಾತ ಬಗ್ಗೆ ಎಲ್ಲ ಕೇಳ್ತಾಯಿದ್ರು ನೋಡಿ. ನಮ್ಮ ಡ್ಯಾಡಿಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇದ್ದಿಲ್ಲ. ಫುಲ್ ಬೆವ್ತೋಗಿದೆ ನಮ್ಮ ಡ್ಯಾಡಿ, ಬಿಕಾಸ್ ಶೆಕೆ ಅಲ್ವಾ. ನೋಡಿ ಆ ಅಜ್ಜಿ ಎಷ್ಟು ಒಂಥರ ಅಳ್ತಾಯಿದ್ರು, ಹಂಗೆ ಮಾತಾಡ್ತಾಯಿದ್ರು. ಆಮೇಲೆ ಅವ್ರ ಮನೆ ಒಳಗೇ ಶಾಪ್ ಇತ್ತು. ಸೊ ನಾವು ಅದನ್ನೆಲ್ಲ ನೋಡಿದ್ವಿ. ಸೊ ಮನೆ ಒಳಗೆ ಯಾರೋ ಇದ್ರು, ನಾವು ಹೋಗಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಈ ತಾತಾಗಂತೂ ನಮ್ಮ ಡ್ಯಾಡಿ ಯಾರಂತಲೇ ಮರ್ತೋಗಿದೆ. ಅವ್ರಿಗೆ ಅಷ್ಟೊಂದು ಐಸೈಟ್ ಪ್ರಾಬ್ಲಮ್ ಇದೆ, ಇವಾಗ ವಯಸ್ಸಾಯ್ತಲ್ಲ. ಅವರಂತೂ ತುಂಬ ಎಮೋಷನಲ್ ಆಗಿಬಿಟ್ಟು ಇನ್ನು ಏನೇನೆಲ್ಲ ನಡೆಯಿತು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್.